ವೆಲ್ಕಮ್ ಟು ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. KPSC ವತಿಯಿಂದ ಇಂದು ಒಂದು ಹೊಸ ನೋಟಿಫಿಕೇಶನ್ ಆಗಿರುವಂಥದ್ದು ಫಾರ್ ದ ಪೋಸ್ಟ್ ಆಫ್ ಅಗ್ರಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅರೌಂಡ್ 945 ಪೋಸ್ಟ್ ಇರುವಂಥದ್ದು. ಈ ವಿಡಿಯೋನಲ್ಲಿ ಈ ನೋಟಿಫಿಕೇಶನಿನ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಆಸ್ ಪರ್ ದಿಸ್: ಅಗ್ರಿಕಲ್ಚರ್ ಆಫೀಸರ್ RPC ಕೆಡರ್ನಲ್ಲಿ 86 ಇರುವಂಥದ್ದು. ಇದಕ್ಕೆ ಆಲ್ ಓವರ್ ಕರ್ನಾಟಕ ಇರುವಂಥ ಎಲ್ಲ ಡಿಸ್ಟಿಕ್ಕಿನ ಕ್ಯಾಂಡಿಡೇಟ್ಸು ಅಪ್ಲೈಯನ್ನು ಮಾಡ್ಬೋದು. ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ AAO ಪೋಸ್ಟ್ 586 ಇರುವಂಥದ್ದು. ಕಮಿಂಗ್ ಟು ಹೈದರಾಬಾದ್ ಕರ್ನಾಟಕ ಸೀಟ್ಸ್ 42 ಇರುವಂಥದ್ದು. AAO 231 ಇರುವಂಥದ್ದು. ಸೊ ಟೋಟಲ್ ಹೈದರಾಬಾದ್ ಕರ್ನಾಟಕ ಭಾಗದವರು ಎರಡೂ ನೋಟಿಫಿಕೇಶನ್ಗೆ ಅಪ್ಲೈಯನ್ನು ಮಾಡ್ಬೋದು. ವರಾಸ್ RPC ಕೆಡರ್ಗೆ ಬರ್ತಕ್ಕಂಥ ಡಿಸ್ಟಿಕ್ಕಿನ ಸ್ಟೂಡೆಂಟ್ಸು ಓನ್ಲಿ 86 ಪ್ಲಸ್ 586ಗೆ ಅಪ್ಲೈಯನ್ನು ಮಾಡ್ಬೋದು. KPSC ವೆಬ್ಸೈಟ್ನಲ್ಲಿ ಎರಡು ನೋಟಿಫಿಕೇಶನ್ ನಿಮಗೆ ಅವೈಲೇಬಲ್ ಇರುವಂಥದ್ದು. ಒನ್ ಈಸ್ RPC, ಇಲ್ಲಿ ಏನು ನೋಡ್ತಾ ಇದ್ದೀರಿ ಇದು AO 86 ಪೋಸ್ಟ್ ಇದೆ ಆ್ಯಂಡ್ AAO 586 ಇರುವಂಥದ್ದು. ಇನ್ನೊಂದು ನೋಟಿಫಿಕೇಶನ್ ಹೈದರಾಬಾದ್ ಕರ್ನಾಟಕಗೆ ರಿಲೀಸ್ ಮಾಡಿರ್ತಕ್ಕಂಥದ್ದು. ಕಮಿಂಗ್ ಟು ಟೈಮ್ ಲಿಮಿಟ್, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಆಗ್ತಕ್ಕಂಥದ್ದು ಅಕ್ಟೋಬರ್ 7ನೇ ತಾರೀಕು. 1 ಮಂತ್ ಟೈಮ್ ಇರ್ತದೆ, ಅಂದರೆ ನವೆಂಬರ್ 7ರ ತನಕ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. KPSC ವೆಬ್ಸೈಟಿಗೆ ಹೋಗಿ ಅಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮುಖಾಂತರ ನಿಮ್ಮ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿಕೊಂಡು ನಂತರ ನೀವು AO ಮತ್ತು AAO ಪೋಸ್ಟಿಗೆ ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು. ನೆಕ್ಸ್ಟ್ ಈಸ್ ಅಬೌಟ್ ಎಕ್ಸಾಮ್ ಪ್ಯಾಟರ್ನ್. ಅಪ್ಲಿಕೇಶನನ್ನು ಹಾಕಿದ ನಂತರ KPSC ಒಂದು ಎಕ್ಸಾಮ್ ಡೇಟನ್ನು ನೀಡುವಂಥದ್ದು. ಅಪ್ಲಿಕೇಶನನ್ನು ಹಾಕಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಯು ಸ್ಟಡಿಡ್ ಕನ್ನಡ ಆಸ್ ಎ ಫಸ್ಟ್ ಲ್ಯಾಂಗ್ವೇಜ್ ಇನ್ ಯುವರ್ SSLC ಆರ್ ನಾಟ್, ಯು ಹ್ಯಾವ್ ಟು ಅಟೆಂಡ್ ಕಂಪಲ್ಸರಿ ಕನ್ನಡ ಪೇಪರ್. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಹೇಳ್ತೀವಿ. 150 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. ಇದರಲ್ಲಿ ನೀವು 50 ಮಾರ್ಕ್ಸನ್ನು ಸೆಕ್ಯೂರ್ ಮಾಡಬೇಕಾಗ್ತದೆ. ದಿಸ್ ಈಸ್ ಕ್ವಾಲಿಫೈಯಿಂಗ್ ಪೇಪರ್. ಕಂಪಲ್ಸರಿಯಾಗಿ ನೀವು ಕ್ವಾಲಿಫೈ ಮಾಡಲೇಬೇಕು. ನೀವೇನಾದರೂ 50 ಮಾರ್ಕ್ಸನ್ನು 150ಕ್ಕೆ ತೆಗೆದುಕೊಳ್ಳಿಲ್ಲ ಅಂತಂದರೆ ಸೆಲೆಕ್ಷನಿಗೆ ನಿಮ್ಮನ್ನು ಕನ್ಸಿಡರ್ ಮಾಡೋದಿಲ್ಲ. ಯಾರಿಗೆ ಎಕ್ಸಾಮ್ಷನ್ ಇದೆ ಅಂತ ನೋಡೋದಿದ್ರೆ 29/11/2022 ನಂತರ KPSC ನಡೆಸಿದಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವೇನಾದರೂ ತೇರ್ಗಡೆಯನ್ನು ಹೊಂದಿದ್ರೆ ನೀವು ವೈಲ್ ಫಿಲ್ಲಿಂಗ್ ಅಪ್ಲಿಕೇಶನ್ ನೀವು ಎಕ್ಸಾಮ್ಷನನ್ನು ರಿಕ್ವೆಸ್ಟ್ ಮಾಡ್ಬೋದು KPSCಗೆ. ಅವರಿಗೆ ಮಾತ್ರ ಇಲ್ಲಿ ಒಂದು ಎಕ್ಸಾಮ್ಷನ್ ಇರುವಂಥದ್ದು. ರಿಮೈನಿಂಗ್ ಕ್ಯಾಂಡಿಡೇಟ್ಸು ಫಸ್ಟ್ ಕಂಪಲ್ಸರಿ ಕನ್ನಡ ಪೇಪರನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಇದಾದ ನಂತರ ಟೋಟಲ್ 600 ಅಂಕಗಳಿಗೆ ಎಕ್ಸಾಮ್ ಇರುವಂಥದ್ದು. ಪೇಪರ್ 1 ಜನರಲ್ ಪೇಪರ್ 300 ಮಾರ್ಕ್ಸ್ಗೆ ಇರ್ತದೆ. ಇದಕ್ಕೆ ನಿಮಗೆ 90 ನಿಮಿಷ ಇರುವಂಥದ್ದು, ಅಂದರೆ 1.5 hours ಇರುವಂಥದ್ದು. ಪೇಪರ್ 2 ಈಸ್ ಸ್ಪೆಸಿಫಿಕ್ ಪೇಪರ್, ಮೀನ್ಸ್ ಈ ಪೋಸ್ಟ್ AO ಮತ್ತು AAO ಇರೋದ್ರಿಂದ ನೀವು ನಿಮ್ಮ BScನಲ್ಲಿ ಏನು ಓದಿರ್ತೀರಾ ಅಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಸು ಆಲ್ರೆಡಿ ಸಿಲೆಬಸನ್ನು KPSC ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಿರ್ತಕ್ಕಂಥದ್ದು. ಅದರ ಮೇಲೆ 100 ಕ್ವಶನ್ಗಳಿರುತ್ತೆ. ಸೊ ಟೋಟಲ್ ಪೇಪರ್ 1ನಲ್ಲಿ 100 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ನಿಗೆ 3 ಮಾರ್ಕ್ಸ್, 300 ಮಾರ್ಕ್ಸ್ಗೆ ಪೇಪರ್ 1 ಬರೀತೀರಾ. ದಿಸ್ ಈಸ್ ಅಬೌಟ್ ಜನರಲ್ ಸ್ಟಡೀಸ್. ಪೇಪರ್ 2 100 ಕ್ವಶನ್ಸ್, 3 ಮಾರ್ಕ್ಸ್ ಮೀನ್ಸ್ 300. ಫಾರ್ ಎವ್ರಿ ರಾಂಗ್ ಆನ್ಸರ್ಸ್ ದೇ ವಿಲ್ ಡಿಡಕ್ಟ್ 1/4 ಮೀನ್ಸ್ 1/4 ಇಂಟು 3 ಮಾರ್ಕ್ಸ್ ಅಂತಂದರೆ ಒಂದು ತಪ್ಪು ಉತ್ತರಕ್ಕೆ 0.75 ಮಾರ್ಕ್ಸ್ ಡಿಡಕ್ಟ್ ಆಗ್ತದೆ. ಸರಿ ಉತ್ತರಕ್ಕೆ ನಿಮಗೆ 3 ಮಾರ್ಕ್ಸ್ ಸಿಗುವಂಥದ್ದು. ಸೊ ಬೇಸ್ಡ್ ಆನ್ ನಿಮ್ಮ ಒಂದು ಸ್ಕೋರ್ ಏನಿದೆ ಔಟ್ ಆಫ್ 600 ಅದರ ಆಧಾರದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 1:3 ಲಿಸ್ಟನ್ನು ಕರೆಯುವಂಥದ್ದು. ಇದಾದ ನಂತರ 1:1 ಅನ್ನು ಕರೆಯುವಂಥದ್ದು. ಈ ಹುದ್ದೆಗಳಿಗೆ ಯಾವುದೇ ರೀತಿಯಾದಂಥ ಇಂಟರ್ವ್ಯೂ ಆರ್ ಪರ್ಸನಾಲಿಟಿ ಟೆಸ್ಟನ್ನು KPSC ಇಟ್ಟಿಲ್ಲ. ಹಾಗಾಗಿ 600ಗೆ ನೀವು ಏನು ಸ್ಕೋರ್ ಮಾಡ್ತೀರಿ ಅದೇ ನಿಮ್ಮ ಸೆಲೆಕ್ಷನ್ನಿಗೆ ಕಂಪ್ಲೀಟ್ 100% ರೂಲನ್ನು ಪ್ಲೇ ಮಾಡುವಂಥದ್ದು. ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಮಿನಿಮಮ್ ಎಲಿಜಿಬಿಲಿಟಿ ಇರುವಂಥದ್ದು. ಮೀನ್ಸ್ ಯು ಹ್ಯಾವ್ ಟು ಸ್ಕೋರ್ 210 ಮೀನ್ಸ್ 35% ಆಫ್ ದ ಟೋಟಲ್ ಮಾರ್ಕ್ಸ್. ಇದನ್ನು ನೀವು ಸ್ಕೋರ್ ಮಾಡಲೇಬೇಕಾಗ್ತದೆ. ಆ್ಯಂಡ್ ಸಿಲೆಬಸ್ಸನ್ನು ಆಲ್ರೆಡಿ KPSC ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಲಾಗಿದೆ. ಆರ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಕೂಡ ಸಿಲೆಬಸ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಕ್ವಶನ್ ಪೇಪರ್ ವಿಲ್ ಬಿ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಈ ಪಾಯಿಂಟನ್ನು ಕೂಡ ಯೂಶಲಿ ನಮಗೆಲ್ಲ ಗೊತ್ತಿರ್ತದೆ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ಇರುವಂಥದ್ದು. ಆ್ಯಂಡ್ ಟೋಟಲ್ ಮಾರ್ಕ್ಸ್ ಏನಿದೆ ಇದರಲ್ಲಿ ಮಿನಿಮಮ್ 35ಅನ್ನು ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ. ಅಂದರೆ 210ಅನ್ನು ನೀವು ಸ್ಕೋರ್ ಮಾಡಲೇಬೇಕು ಔಟ್ ಆಫ್ 600 ಟು ಗೆಟ್ ಇನ್ ಟು ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್. ಸೊ ಕಂಪಲ್ಸರಿ ಕನ್ನಡ ಪೇಪರ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆ ಈ ಎರಡರ ಟೈಮ್ ಟೇಬಲನ್ನು KPSC ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತದೆ. ಆ್ಯಂಡ್ ಸೆಂಟರ್ಸನ್ನು ಕೂಡ KPSC ಡಿಸೈಡ್ ಮಾಡುವಂಥದ್ದು. ಇಲ್ಲಿ AO ಮತ್ತು AAO ಎರಡೂ ಹುದ್ದೆಗಳಿಗೆ ಇನ್ನೊಂದು ಡೈವರ್ಷನ್ ಇದೆ. 85% ಹುದ್ದೆಗಳಿಗೆ ಒಂದು ಟೆಕ್ನಿಕಲ್ ಪೇಪರ್ ಇರ್ತದೆ. ಎಲಿಜಿಬಿಲಿಟಿಯನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. 15% ಆಫ್ ದ ಸೀಟಿಗೆ ಅನದರ್ ಟೆಕ್ನಿಕಲ್ ಪೇಪರ್ ಇರ್ತದೆ. ಬಟ್ ಎರಡಕ್ಕೂ ಕೂಡ ಜನರಲ್ ಪೇಪರ್ ಆ್ಯಂಡ್ ಕಂಪಲ್ಸರಿ ಕನ್ನಡ ಪೇಪರ್ ಸೇಮ್ ಇರುವಂಥದ್ದು.
ಟೋಟಲ್ ಕಾಲ್ ಆಗಿರ್ತಕ್ಕಂಥ ಪೋಸ್ಟ್ ಫಾರ್ AO 86 ಪ್ಲಸ್ 42, ಫಾರ್ AAO 586 ಪ್ಲಸ್ 231. ಇದರಲ್ಲಿ 85% ಆಫ್ ದ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ BSc ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಇಂದ ಇವರಿಗೆ 85% ಆಫ್ ದ ಸೀಟ್ಸ್. ಎಕ್ಸಾಂಪಲ್ 86 ಸೀಟ್ಸ್ ಇದೆ AO. ಸೊ 85% ಆಫ್ ದ ಸೀಟ್ಸ್, ಅರೌಂಡ್ 71 ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ದೀಸ್ ಕ್ವಾಲಿಫಿಕೇಶನ್ ಸ್ಟೂಡೆಂಟ್ಸ್. BSc ಅಗ್ರಿಕಲ್ಚರ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ರಿಸರ್ವ್ ಆಗಿರ್ತದೆ. ರಿಮೈನಿಂಗ್ 15% ಏನಿದೆ 4 ಕ್ಯಾಟಗರಿನಲ್ಲೂ ಕೂಡ ರಿಮೈನಿಂಗ್ 15% ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಾಲಿಫಿಕೇಶನ್. ಎಕ್ಸಾಂಪಲ್ BTech ಇನ್ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, BTech ಇನ್ ಆಹಾರ ತಂತ್ರಜ್ಞಾನ, ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, ಇಲ್ಲಿರ್ತಕ್ಕಂಥ ಕ್ವಾಲಿಫಿಕೇಶನ್ ಏನಿದೆ, ಆರ್ BTech ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಈ ರೀತಿಯಾದ ಕ್ವಾಲಿಫಿಕೇಶನ್ ಇರೋರಿಗೆ 15% ಆಫ್ ದ ಸೀಟ್ಸ್. ಎಕ್ಸಾಂಪಲ್ 586 AO ಇದೆ ಅಂತಂದ್ರೆ 0.15 ಅನ್ನ ಮಾಡಿ ಎಷ್ಟು ಸೀಟ್ ಬರ್ತದೆ ಅಷ್ಟು ಇವರಿಗೆ ರಿಸರ್ವ್ ಆಗಿರ್ತದೆ. ಟೆಕ್ನಿಕಲ್ ಸಿಲೆಬಸ್ ಕೂಡ ಈ ಒಂದು ಕ್ವಾಲಿಫಿಕೇಶನ್ಗೆ ಬೇರೆ ಇರುವಂಥದ್ದು, ಇದಕ್ಕೆ ಬೇರೆ ಇರ್ತಕ್ಕಂಥದ್ದು. ಜನರಲ್ ಪೇಪರ್ ಇಬ್ಬರಿಗೂ ಕೂಡ ಸೇಮ್ ಇರ್ತದೆ, ಕಂಪಲ್ಸರಿ ಕನ್ನಡ ಕೂಡ ಸೇಮ್ ಇರ್ತದೆ, ವೆರಾಸ್ ಟೆಕ್ನಿಕಲ್ ಪೇಪರ್ ಬೇರೆ ಬೇರೆ ಇರುವಂಥದ್ದು. ದೆನ್ ಕಮಿಂಗ್ ಟು ಪೇಪರ್ 1. ಸೊ ಪೇಪರ್ 1 ಯಾರ್ಯಾರು ಆಲ್ರೆಡಿ UPSC ಆರ್ KPSCಗೆ ಪ್ರಿಪೇರ್ ಆಗ್ತಾ ಇದ್ರಿ ಅವರಿಗೆ ಈಸಿ ಇರ್ತದೆ. ಬಿಕಾಸ್ ನೀವೇನು ಜನರಲ್ ಸ್ಟಡೀಸ್ ಅಂತೇಳಿ ಸ್ಟಡಿ ಮಾಡ್ತಾ ಇದ್ರಿ UPSC ಪ್ರಿಲಿಮ್ಸ್ಗೆ ಆರ್ KS ಪ್ರಿಲಿಮ್ಸ್ಗೆ ಸೇಮ್ ಎಫರ್ಟ್ ಅನ್ನ ನೀವು ಇಲ್ಲಿ ಹಾಕಿದ್ರೆ ಇದರಲ್ಲೂ ಕೂಡ ಒಳ್ಳೆ ಸ್ಕೋರ್ ಅನ್ನ ಮಾಡ್ಬೋದು. ಕಮಿಂಗ್ ಟು ಸಿಲೆಬಸ್ ಆರ್ ಫಾರ್ ನ್ಯೂ ಕ್ಯಾಂಡಿಡೇಟ್ಸ್, ಇದು ಸ್ವಲ್ಪ ಹೊಸದಾಗಿ ಅನ್ಸುತ್ತೆ. ಏನೇನಿದೆ ಅಂತ ನೋಡೋದಿದ್ರೆ ಫಸ್ಟ್ ಥಿಂಗ್ ಈಸ್ ಪ್ರಚಲಿತ ವಿದ್ಯಮಾನಗಳು. ಇಟ್ ಮೀನ್ಸ್ ಕರೆಂಟ್ ಅಫೇರ್ಸ್. ಸೊ ಫಸ್ಟ್ ಕರೆಂಟ್ ಅಫೇರ್ಸ್, ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್ ಅನ್ನ ಸ್ಟಡಿ ಮಾಡಬೇಕಾಗತ್ತೆ. ಕರ್ನಾಟಕ ಇತಿಹಾಸ ಮತ್ತು ಕರ್ನಾಟಕ ಭೂಗೋಳ ಶಾಸ್ತ್ರ. ಇಟ್ ಮೀನ್ಸ್ ಕರ್ನಾಟಕ ಹಿಸ್ಟ್ರಿ ಅಂಡ್ ಕರ್ನಾಟಕ ಜಿಯೋಗ್ರಫಿ. ಭಾರತದ ಇತಿಹಾಸ ಭೂಗೋಳ ಶಾಸ್ತ್ರ ಮೀನ್ಸ್ Indian history and Indian geography. Again, in Indian history you have to study ancient history, medieval history, modern history. Indian geography ಅನ್ನು ಕೂಡ ನೀವು ಸ್ಟಡಿ ಮಾಡಬೇಕಾಗ್ತದೆ. ಕರ್ನಾಟಕ ಜಿಯೋಗ್ರಫಿ ಆಲ್ರೆಡಿ ಇಲ್ಲ ಕವರ್ ಆಗಿರ್ತದೆ. ಸೋಷಿಯಲ್ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಅಂಡ್ ಮೆಂಟಲ್ ಎಬಿಲಿಟಿ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಅಂತಿದೆ. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಏನಿದೆ ಇದನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಭಾರತದ ಸಂವಿಧಾನ ಮೀನ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಇಂಡಿಯನ್ ಪೊಲಿಟಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅದನ್ನ ಓದಬೇಕಾಗುತ್ತೆ. ರೂರಲ್ ಡೆವಲಪ್ಮೆಂಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ವಿಜ್ಞಾನ ಮತ್ತು ತಂತ್ರಜ್ಞಾನ, ಇಟ್ ಮೀನ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಭಾರತದ ಅರ್ಥವ್ಯವಸ್ಥೆ ಮೀನ್ಸ್ ಇಂಡಿಯನ್ ಎಕಾನಮಿ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೀನ್ಸ್ ಅಂತಾರಾಷ್ಟ್ರೀಯ ಸಂಬಂಧಗಳು. ಪರಿಸರ ವಿಜ್ಞಾನ, ಇಟ್ ಮೀನ್ಸ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಆರ್ ಸ್ಟಡೀಸ್ ಅನ್ನ ಓದಬೇಕಾಗುತ್ತೆ. ಕ್ರಿಟಿಕಲ್ ಥಿಂಕಿಂಗ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಸೊ ಈ ರೀತಿ ಇಷ್ಟು ಸಬ್ಜೆಕ್ಟ್ಸ್ ಇಲ್ಲಿ ಏನೇನು ಹೇಳಿದ್ದೀನಿ, ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್, ಇಂಡಿಯನ್ ಜಿಯೋಗ್ರಫಿ, ಮೆಂಟಲ್ ಎಬಿಲಿಟಿ, ಇಂಡಿಯನ್ ಪೊಲಿಟಿ, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಡಿಯನ್ ಎಕಾನಮಿ, ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಓವರ್ ಆಲ್ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಜನರಲ್ ಸ್ಟಡೀಸ್ ಅನ್ನ ನೀವು ಸ್ಟಡಿ ಮಾಡಬೇಕಾಗ್ತದೆ. ಸೊ ಇಷ್ಟನ್ನ ಸ್ಟಡಿ ಮಾಡಿದ್ರೆ ನಿಮಗೆ 100 ಕ್ವಶನ್ಸ್ ಬರುವಂಥದ್ದು. 3 ಮಾರ್ಕ್ಸ್ ಫಾರ್ 1 ಕ್ವಶನ್ ಅಂದ್ರೆ 300ಗೆ ನೀವು ಸ್ಕೋರ್ ಮಾಡಬೇಕಾಗ್ತದೆ ಜನರಲ್ ನಲ್ಲಿ. ನೆಕ್ಸ್ಟ್ ಇಸ್ ಅಬೌಟ್ ಸ್ಪೆಸಿಫಿಕ್ ಪೇಪರ್. ಸ್ಪೆಸಿಫಿಕ್ ಪೇಪರಿಗೆ ಆಲ್ರೆಡಿ ಹೇಳಿದಾಗೆ ಟೆಕ್ನಿಕಲ್ 85% ಕ್ವಾಲಿಫಿಕೇಶನ್ ಏನಿದೆ BSc ಅಗ್ರಿಕಲ್ಚರ್ ಅವರಿಗೆ ಒಂದು ಪೇಪರ್ ಇರುವಂಥದ್ದು. ಇದರ ಸಿಲೆಬಸ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾವು ಅಪ್ಲೋಡ್ ಮಾಡಿರುವಂಥದ್ದು ಆರ್ KPSC ವೆಬ್ಸೈಟ್ ನಲ್ಲೂ ಕೂಡ ನಿಮಗೆ ಸಿಗ್ತದೆ. ಈ ಸಿಲೆಬಸ್ಸಿನ ಆಧಾರದ ಮೇಲೆ 100 ಪ್ರಶ್ನೆಗಳನ್ನ ಒಳಗೊಂಡಿರ್ತದೆ ಆ ಒಂದು ಪೇಪರ್ ಕೂಡ. ಸೊ ಟೆಕ್ನಿಕಲ್ 300ಕ್ಕೆ ಬರೀತೀರಾ, ಜನರಲ್ 300ಕ್ಕೆ ಬರೀತೀರಾ. ಅದೇ ರೀತಿ 15% ರಿಸರ್ವ್ಡ್ ಸೀಟ್ಸ್ ಏನಿದೆ ಈ ಒಂದು ಕ್ವಾಲಿಫಿಕೇಶನ್ ಇದೆ ಇವರಿಗೆ, ಅವರಿಗೂ ಕೂಡ ಒಂದು ಸಪರೇಟ್ ಸಿಲೆಬಸ್ ಇದೆ. ಆ ಸಿಲೆಬಸ್ ಕೂಡ ವೆಬ್ಸೈಟ್ ಅವ್ರ ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಸಿಗುವಂಥದ್ದು. ಈ ಸಿಲೆಬಸ್ ಪ್ರಕಾರ 100 ಪ್ರಶ್ನೆಗಳಲ್ಲಿರುತ್ತೆ, 3 ಮಾರ್ಕ್ಸ್ ಇರುತ್ತೆ. ಟೋಟಲ್ 300ಗೆ ನೀವು ಇಲ್ಲಿ ಬರೀತೀರಾ. ಓವರ್ ಆಲ್ 600ಗೆ ನೀವು ಏನು ಸ್ಕೋರ್ ಮಾಡ್ತೀರಾ, ಮಿನಿಮಮ್ 210 ಮಾಡಲೇಬೇಕು. ನೀವು ಏನು ಸ್ಕೋರ್ ಮಾಡ್ತೀರಾ ಅದರ ಆಧಾರದ ಮೇಲೆ KPSC ಸೆಲೆಕ್ಷನ್ ಅನ್ನ ಮಾಡುವಂಥದ್ದು. ಕಮಿಂಗ್ ಟು ಪೇಪರ್ 1 ಜನರಲ್ ಸ್ಟಡೀಸ್ ಕೋರ್ಸ್, ಐಮೋಡ್ ಲರ್ನಿಂಗ್ ವತಿಯಿಂದ ಅಕ್ಟೋಬರ್ 7th ಇಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಈ ಒಂದು ಬ್ಯಾಚ್ ನಲ್ಲಿ ನಿಮಗೆ ಸಿಲೆಬಸ್ ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಜನರಲ್ ಸ್ಟಡೀಸ್ ನಲ್ಲಿ ಅದರ ಪ್ರಕಾರ 12 ಬುಕ್ಸ್ ಅವೈಲೇಬಲ್ ಇರುವಂಥದ್ದು. ಜೊತೆಗೆ ಕರೆಂಟ್ ಅಫೇರ್ಸ್ ಅನ್ನ ನಿಮ್ಮ ಎಕ್ಸಾಮಿನ ತನಕ ಪ್ರತಿ ಮಂತ್ ಫ್ರೀ ಆಗಿ ನಾವು ಕೊಡುವಂಥದ್ದು. ಅಂಡ್ ರೆಕಾರ್ಡೆಡ್ 300 ಕ್ಲಾಸಸ್ ಕೂಡ 7/10/2024 ಇಂದ ಒಂದು ಹೊಸ ಬ್ಯಾಚ್ ನಲ್ಲಿ ನಿಮಗೆ ಅವೈಲೇಬಲ್ ಇರ್ತದೆ. ಸೊ ಈ ಕ್ಲಾಸಸ್ ಕಂಪ್ಲೀಟ್ ಲೈಫ್ ಟೈಮ್ ವ್ಯಾಲಿಡಿಟಿ ಇರ್ತದೆ ಅಂಡ್ ಫ್ರೀ ಗೈಡೆನ್ಸ್ ಕೂಡ ನಮ್ಮ ಕಡೆಯಿಂದ ನಿಮಗೆ ಅವೈಲೇಬಲ್ ಇರುವಂಥದ್ದು. ಸೊ ಯಾರ್ಯಾರು AO ಮತ್ತು AAOಗೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಸ್ಟಡಿ ಮೆಟೀರಿಯಲ್ಸ್ ಅಂಡ್ ಬುಕ್ಸಸ್ ಅನ್ನ ಸರ್ಚ್ ಮಾಡ್ತಾ ಇದ್ದೀರಿ, ಯು ಕ್ಯಾನ್ ಕಾಂಟ್ಯಾಕ್ಟ್
below numbers for more details, or for samples also you can contact these numbers. And study material for AO and AAO ನ ನೀವು ಕೊರಿಯರ್ ಮುಖಾಂತರ ನಿಮ್ಮ ಅಡ್ರೆಸ್ಗೆ ತರಿಸ್ಕೊಳ್ಬೋದು, ಆರ್ ಯು ಕ್ಯಾನ್ ವಿಸಿಟ್ ಅವರ್ ಸೆಂಟರ್ ಆ್ಯಂಡ್ ನೀವೇ ಪರ್ಸ್ನಲಿ ಕೂಡ ಕಂಪ್ಲೀಟ್ ಬುಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಸೊ ಫರ್ದರ್ ಈ ನೋಟಿಫಿಕೇಶನ್ ರಿಗಾರ್ಡಿಂಗ್ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿರ್ತಕ್ಕಂಥ ನಂಬರಿಗೆ ನೀವು ವಾಟ್ಸಪ್ಪನ್ನು ಮಾಡ್ಬೋದು, ಆರ್ ಕಾಲನ್ನು ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು.